ಆ ಜಿಯೋ ದಲಿತ ಸಂಘಟನೆಗಳಿಗೆ, ಕಾರ್ಮಿಕ ಸಂಘಟನೆಗಳಿಗೆ, ಮಹಿಳಾ ಸಂಘಟನೆಗಳಿಗೆ ಎಲ್ಲರಿಗೂ ಸಹ ಸಮಸ್ಯೆ ಆಗ್ತಾ ಇತ್ತು ಆ ಜಿಯೋ ಇಂದ. RSS ನ ಏನೊಂದು ದ್ವೇಷಪೂರಿತ ಒಂದು ಡಿವಿಸಿವ್ ಐಡಿಯಾಲಜಿ ಇದೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಅವರು ತಂದಿರೋದು ಇರಬೇಕು ಈ ಒಂದು ಗೌರ್ಮೆಂಟ್ ಆರ್ಡರ್. ನಾವು ಜಿಯೋ ನೋಡಿದ್ರೆ ಆಕ್ಚುಲಿ ಅದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ ಅಂತ ಜಿಯೋ ಆಗಿತ್ತು. ಬಟ್ ಈ ಜಿಯೋ ಅಲ್ಲಿ ಯಾವ ತರ ಇತ್ತು ಅಂದ್ರೆ 10 ಜನಕ್ಕಿಂತ ಜಾಸ್ತಿ ನೀವು ಯಾವ್ದೋ ಪಾರ್ಕ್ ಅಲ್ಲಿ ಓಡಾಡ್ತಿದ್ರು ಸಹ ಅದು ತಡೆಯೋ ರೀತಿಲಿ ಇತ್ತು. ಯಾವುದೇ ಒಂದು ರೀತಿ ಪ್ರತಿಭಟನೆ ಮಾಡಾಗಿದ್ರು ತಡೆಯೋ ರೀತಿಲಿ ಇತ್ತು. ಈಗ ಆಲ್ರೆಡಿ ಪ್ರತಿಭಟನೆಗಳ ಮೇಲೆ ತುಂಬಾನೇ ನಿರ್ಬಂಧನೆಗಳಿದೆ. ಶಿಕ್ಷಣ ಬಿಟ್ಟು ಬೇರೆ ಪರ್ಪಸ್ಗೆ ಶಾಲೆಯನ್ನ ಉಪಯೋಗಿಸಬಾರ್ದು ಅಂತ ಒಂದು ಸರ್ಕ್ಯುಲರ್ ತಂದಿದ್ರು. ಅದು ಜಗದೀಶ್ ಶೆಟ್ಟರ್ ಅವರೇ ತಂದಿದ್ದು. ಆ ಒಂದು ಸರ್ಕ್ಯುಲರ್ ತಂದಿದ್ರು ಸಹ ಸುಮಾರು ಶಿಕ್ಷಣೇತರ ಚಟುವಟಿಕೆಗಳು ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇತ್ತು. ಉದಾಹರಣೆಗೆ ಜುಲೈಯಲ್ಲಿ ರಾಮಗೊಂಡನಹಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ ನಲ್ಲಿ ಅರವಿಂದ್ ಲಿಂಬಾವಳಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲಿಗಲ್ ಬಾಂಗ್ಲಾದೇಶಿಸ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ಟ್ರೈನಿಂಗ್ ಕೊಡ್ತಾರೆ ಸರ್ಕಾರಿ ಶಾಲೆನಲ್ಲಿ. ಈಗ ರೈತರು, ಕಾರ್ಮಿಕರು ಒಂದು ಮೆರವಣಿಗೆ ಹೋಗಕ್ಕೆ ಅನುಮತಿ ಕೇಳಿದ್ರೆ ಅನುಮತಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ 2 ಭಾನುವಾರದ ಕೆಳಗಡೆ RSS ಅವ್ರಿಗೆ 100 ಕಡೆ ಮೆರವಣಿಗೆ ಮಾಡಕ್ಕೆ ಪ್ರತಿಭಟನೆ ಈ ಪೊಲೀಸ್ ಅವರೇ ಈ ಮೆರವಣಿಗೆ ಮಾಡಕ್ಕೆ ಪೊಲೀಸ್ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ಇವ್ರು ನೋಡಿ ಹೇಟ್ ಸ್ಪೀಚ್, ಫೇಕ್ ನ್ಯೂಸ್ ನ ತಡಿಲಿಕ್ಕೆ ಒಂದು ಮಸೂದೆ ತಗೊಂಡ್ ಬರ್ತಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನು ಚರ್ಚೆನೇ ಇಲ್ಲ. ಒಂದು ಡ್ರಾಫ್ಟ್ ಇದೆ, ಅದು ಅಫಿಷಿಯಲ್ ಡ್ರಾಫ್ಟ್ ಅಂತಾನೂ ಗೊತ್ತಿಲ್ಲ. ಅಕ್ಟೋಬರ್ 18ನೇ ತಾರೀಕು ಕರ್ನಾಟಕ ಸರ್ಕಾರ ಒಂದು ಹೊಸ ಸರ್ಕಾರಿ ಆದೇಶ ತಗೊಂಡ್ ಬಂದಿತ್ತು, ಗೌರ್ಮೆಂಟ್ ಆರ್ಡರ್. ಏನಂತ ಹೇಳಿದ್ರೆ ಯಾವುದೇ ಸರ್ಕಾರಿ ಜಾಗದಲ್ಲಿ ಅದರಲ್ಲಿ ಅವರು ರಸ್ತೆ, ಪಾರ್ಕು, ಶಾಲೆ, ಕಾಲೇಜು, ಕೆರೆ ಎಲ್ಲಾನು ಸೇರಿಸಿದ್ರು. ಯಾವುದೇ ಸರ್ಕಾರಿ ಜಾಗದಲ್ಲಿ ಯಾರಾದರೂ ಖಾಸಗಿಯವರು ಪ್ರೋಗ್ರಾಮ್ ಮಾಡಬೇಕಾದ್ರೆ ಅನುಮತಿ ಪಡಿಬೇಕು SP ಅಥವಾ DC ಇಂದ ಅಂತ ಹೇಳಿದ್ರು. ಮತ್ತೆ 10 ಜನಕ್ಕಿಂತ ಜಾಸ್ತಿ ಏನಾದರೂ ಮೂವ್ಮೆಂಟ್ ಅಲ್ಲಿ ಇದ್ರೆ ಅದು ಸಹ ಅದು ರ್ಯಾಲಿ ಅಂತ ಕನ್ಸಿಡರ್ ಆಗುತ್ತೆ, ಅದಕ್ಕೂ ಸಹ ಅನುಮತಿ ಪಡಿಬೇಕು ಅಂತ ಅವ್ರು ಕೇಳಿದ್ರು. ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರು ಆ ಜಿಯೋನ ಸ್ಟೇ ಮಾಡಿದ್ದಾರೆ. ನಾವು ಆ ಜಿಯೋ ನೋಡಿದ್ರೆ ಆಕ್ಚುಲಿ ಅದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ ಅಂತ ಜಿಯೋ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಕೊಟ್ಟಿದೆ, ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು ಕೊಟ್ಟಿದೆ. ಬಟ್ ಈ ಜಿಯೋ ಅಲ್ಲಿ ಯಾವ ತರ ಇತ್ತು ಅಂದ್ರೆ 10 ಜನಕ್ಕಿಂತ ಜಾಸ್ತಿ ನೀವು ಯಾವ್ದೋ ಪಾರ್ಕ್ ಅಲ್ಲಿ ಓಡಾಡ್ತಿದ್ರು ಸಹ ಅದು ತಡೆಯೋ ರೀತಿಲಿ ಇತ್ತು. ಯಾವುದೇ ಒಂದು ರೀತಿ ಪ್ರತಿಭಟನೆ ಮಾಡಾಗಿದ್ರು ತಡೆಯೋ ರೀತಿಲಿ ಇತ್ತು. ಈಗ ಆಲ್ರೆಡಿ ಪ್ರತಿಭಟನೆಗಳ ಮೇಲೆ ತುಂಬಾನೇ ನಿರ್ಬಂಧನೆಗಳಿದೆ. ಬೆಂಗಳೂರಲ್ಲಿ ಈಗ ಆಲ್ರೆಡಿ 2 ಗೌರ್ಮೆಂಟ್ ಆರ್ಡರ್ ಇದೆ. 2009 ಒಂದು ಪೊಲೀಸ್ ಆರ್ಡರ್ ಇದೆ, 2021 ಒಂದು ಪೊಲೀಸ್ ಆರ್ಡರ್ ಇದೆ. ಈಗ ಜೊತೆಗೆ ಇದು ಬೇರೆ ಬಂತು. ಸರ್ಕಾರ ಇದನ್ನ ತಂದಿದ್ದ ಸನ್ನಿವೇಶ ಏನಂತ ಹೇಳಿದ್ರೆ RSS ನ ಏನೊಂದು ದ್ವೇಷಪೂರಿತ ಒಂದು ಡಿವಿಸಿವ್ ಐಡಿಯಾಲಜಿ ಇದೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಅವರು ತಂದಿರೋದು ಇರಬೇಕು ಈ ಒಂದು ಗೌರ್ಮೆಂಟ್ ಆರ್ಡರ್. ಬಟ್ ಈಗ ಆಲ್ರೆಡಿ ಸುಮಾರಷ್ಟು ಗೌರ್ಮೆಂಟ್ ಆರ್ಡರ್ಗಳು ಇದೆ. ಜಗದೀಶ್ ಶೆಟ್ಟರ್ ಅವರು CM ಆಗಿರ್ಬೇಕಾದ್ರೆ 2013ರಲ್ಲಿ ಶಾಲೆಗಳಲ್ಲಿ ಶಾಲೆ ಶಿಕ್ಷಣ ಬಿಟ್ಟು ಬೇರೆ ಪರ್ಪಸ್ಗೆ ಶಾಲೆಯನ್ನ ಉಪಯೋಗಿಸಬಾರ್ದು ಅಂತ ಒಂದು ಸರ್ಕ್ಯುಲರ್ ತಂದಿದ್ರು. ಅದು ಜಗದೀಶ್ ಶೆಟ್ಟರ್ ಅವರೇ ತಂದಿದ್ದು. ಆ ಒಂದು ಸರ್ಕ್ಯುಲರ್ ತಂದಿದ್ರು ಸಹ ಸುಮಾರು ಶಿಕ್ಷಣೇತರ ಚಟುವಟಿಕೆಗಳು ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇತ್ತು. ಉದಾಹರಣೆಗೆ ಜುಲೈಯಲ್ಲಿ ರಾಮಗೊಂಡನಹಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ ನಲ್ಲಿ ಅರವಿಂದ್ ಲಿಂಬಾವಳಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲಿಗಲ್ ಬಾಂಗ್ಲಾದೇಶಿಸ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ಟ್ರೈನಿಂಗ್ ಕೊಡ್ತಾರೆ ಸರ್ಕಾರಿ ಶಾಲೆನಲ್ಲಿ. ಸೊ ನಾನೇನ್ ಹೇಳ್ತಿದ್ದೀನಿ, ಆಲ್ರೆಡಿ ಒಂದು ಸರ್ಕ್ಯುಲರ್ ಇತ್ತು, ಅದನ್ನ ಅವರು ಫಾಲೋ ಮಾಡಕ್ ಬಂದಿಲ್ಲ. ಎರಡನೇದು, ಈಗ ರೈತರು, ಕಾರ್ಮಿಕರು ಒಂದು ಮೆರವಣಿಗೆ ಹೋಗಕ್ಕೆ ಅನುಮತಿ ಕೇಳಿದ್ರೆ ಅನುಮತಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ 2 ಭಾನುವಾರದ ಕೆಳಗಡೆ RSS ಅವ್ರಿಗೆ 100 ಕಡೆ ಮೆರವಣಿಗೆ ಮಾಡಕ್ಕೆ ಪ್ರತಿಭಟನೆ ಈ ಪೊಲೀಸ್ ಅವರೇ ಈ ಮೆರವಣಿಗೆ ಮಾಡಕ್ಕೆ ಪೊಲೀಸ್ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ಆಲ್ರೆಡಿ ರೂಲ್ಸ್ ಇದೆ, ಯಾರು ಮೆರವಣಿಗೆ ಮಾಡಬಹುದು, ಯಾರು ಮಾಡಬಾರ್ದು ಅಂತ ರೂಲ್ಸ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ಅವರು ಬೇಕಿದ್ರೆ RSS ನ ರೆಸ್ಟ್ರಿಕ್ಟ್ ಮಾಡಬಹುದಾಗಿತ್ತು. ಇರೋ ರೂಲ್ಸ್ ನೇ ಸರಿಗೆ ಉಪಯೋಗಿಸದೆ ಈ ಹೊಸ ಒಂದು ಜಿಯೋ ತಗೊಂಡ್ ಬಂದು ಎಲ್ರಿಗೂ ಸಹ ಒಂದು ಧಕ್ಕೆ, ಒಂದು ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗೋಂತ ಒಂದು ಜಿಯೋ ತಂದ್ರು. ಅವರು ತುಂಬಾ ಅರ್ಜೆಂಟ್ ಆಗಿ ಒಂದು ಜಿಯೋ ತಂದ್ರು. ಸೊ ಹಾಗಾಗಿ ಹೈಕೋರ್ಟ್ ಏನು ಒಂದು ತಡೆಯಾಜ್ಞೆ ನೀಡಿದೆ ಆ ಜಿಯೋಗೆ, ಅದು ಸಂವಿಧಾನದ ಚೌಕಟ್ಟು ಒಳಗಡೆನೆ ಇದೆ. ಯಾಕಂದ್ರೆ ಸಂವಿಧಾನದ ಚೌಕಟ್ಟಲ್ಲಿ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯಕ್ಕೆ ಏನಾದ್ರೂ ನಿಷೇಧ ತರಂಗಿದ್ರೆ ಅದು ತುಂಬಾ ಸ್ಪೆಸಿಫಿಕ್ ಆಗಿರ್ಬೇಕು, ಅದೊಂದು ಕಾನೂನು ಮೂಲಕ ಇರಬೇಕು, ಮತ್ತೆ ಅದು ಒಂಥರ ಪ್ರಪೋರ್ಷನೇಟ್ ಆಗಿರ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ನೀವೇನ್ ಕಾರಣಕ್ಕೆ ಅದು ತರ್ತಾ ಇದೀರೋ ಅದಕ್ಕೆ ಒಂಥರ ಸೂಟಬಲ್ ಆಗಿರ್ಬೇಕು, ತುಂಬಾ ಎಕ್ಸೆಸಿವ್ ಆಗಿರ್ಬಾರ್ದು. ಇವ್ರು ತಂದಿದ್ದ ಜಿಯೋ ಯಾವ ತರ ಇತ್ತು ಅಂತ ಹೇಳಿದ್ರೆ ಎಲ್ಲಾ ರೀತಿ ಚಟುವಟಿಕೆಗೂ ಅದು ತುಂಬಾ ಸಮಸ್ಯೆ ಆಗ್ತಾ ಇತ್ತು. ನಾನು ಹೇಳ್ದಂಗೆ ಈಗ ಬೆಂಗಳೂರಲ್ಲಿ ಆಲ್ರೆಡಿ ಪ್ರತಿಭಟನೆ ಮಾಡಕ್ಕೆ ಇಷ್ಟೊಂದು ನಿರ್ಬಂಧನೆಗಳಿದೆ, ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಮಾಡಬೇಕು ಅಂತ. ನಿಮ್ಗೆ ಹೇಳ್ತೀನಿ, ಸ್ವಲ್ಪ ತಿಂಗಳ ಹಿಂದೆ ಒಂದು ಸ್ಲಮ್ ಅಲ್ಲಿ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಸ್ಲಮ್ ಅಲ್ಲಿ ಒಬ್ರು ಲೇಡಿ ನೀರ್ ಹಿಡಿಬೇಕಾದ್ರೆ ತೀರ್ಕೊಂತಾರೆ, ಎಲೆಕ್ಟ್ರಿಕ್ ಶಾಕ್ ಇಂದ ತೀರ್ಕೊಂತಾರೆ. ಸ್ಲಮ್ ನಿವಾಸಿಗಳು ಪ್ರತಿಭಟನೆ ಮಾಡೋದ್ರಲ್ಲಿ. ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿಲ್ಲ ಅಂತ ಸ್ಲಮ್ ನಿವಾಸಿ ಮೇಲೆ FIR ಆಗಿದೆ ಚಾಮರಾಜಪೇಟೆ ಪೊಲೀಸ್ ಠಾಣೆನಲ್ಲಿ. ಸೊ ಈ ತರ ರೆಸ್ಟ್ರಿಕ್ಷನ್ಸ್ ಇರ್ಬೇಕಾದ್ರೆ ಸರ್ಕಾರ ಮತ್ತೊಂದು ಈ ತರ ಒಂದು ಗೌರ್ಮೆಂಟ್ ಆರ್ಡರ್ ತಗೊಂಡ್ ಬಂದ್ರೆ ಅದು ಇನ್ನೊಂದಷ್ಟು ರೆಸ್ಟ್ರಿಕ್ಷನ್ಸ್ ಆಗ್ತದೆ. ಸೊ ಹಾಗಾಗಿ ಆ ಸ್ಟೇ ತಂದಿರೋದು ಸರಿನಾ ಅಂತ ಕೇಳಿದ್ರೆ ಅದು ಸಂವಿಧಾನದ ಚೌಕಟ್ಟಿನಲ್ಲಿ ಇದೆ. ಸೊ ನಮ್ಮ ಹೋರಾಟದ ಹಕ್ಕಿಗಾಗಿ ಜನಾಂದೋಲನದಿಂದ ನಾವೇನ್ ಕೇಳ್ತೀವಿ ಅಂತ ಹೇಳಿದ್ರೆ ಸರ್ಕಾರನೇ ಆ ಜಿಯೋ ವಿಡ್ರಾ ಮಾಡ್ಬೇಕು. ಸರ್ಕಾರಕ್ಕೆ ಇನ್ನೂ ಒಂಥರ ಎಂಬಾರೆಸ್ ಆಗಕ್ ಮುಂಚೆ ಕೋರ್ಟ್ ಮುಂದೆ ಜಿಯೋ ವಿಡ್ರಾ ಮಾಡ್ಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಅದೇ ಆರ್ಡರ್ ವಿರುದ್ಧ ಅಪೀಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ನಮ್ಮ ಪ್ರಕಾರ ಅದು ಸರಿ ಹೋಗೋದಿಲ್ಲ. ಸರ್ಕಾರ ಆ ಜಿಯೋನ ವಿಡ್ರಾ ಮಾಡ್ಬೇಕು. ವಿಡ್ರಾ ಮಾಡಿ ಸಂಘ ಸಂಸ್ಥೆಗಳ ಜೊತೆ ಒಂದು ಸಭೆ ಮಾಡ್ಲಿ, ಯಾವ ರೀತಿ ರೆಸ್ಟ್ರಿಕ್ಷನ್ಸ್ ಇರಬಹುದು ಪ್ರೊಟೆಸ್ಟ್ ಮೇಲೆ, ಯಾವ ರೀತಿ ಇರಬಾರ್ದು ಅಂತ ಹೇಳಿ, ಅಥವಾ ಡೆಮೊಕ್ರಾಟಿಕ್ ಆಕ್ಟಿವಿಟೀಸ್ ಮೇಲೆ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಸಭೆ ಕರೀಲಿ. ಮತ್ತೆ ನಾವು ದ್ವೇಷದ ವಿರುದ್ಧ ಫೈಟ್ ಮಾಡ್ತೀವಿ ಅಂದ್ರೆ ದ್ವೇಷದ ವಿರುದ್ಧ ಫೈಟ್ ಮಾಡಕ್ಕೆ ಒಂದು ಸಭೆ ಕರೀರಿ, ಕೂತು ಚರ್ಚೆ ಮಾಡಿ ಮಾತಾಡ್ಬೇಕು. ಇವ್ರು ನೋಡಿ ಹೇಟ್ ಸ್ಪೀಚ್, ಫೇಕ್ ನ್ಯೂಸ್ ನ ತಡಿಲಿಕ್ಕೆ ಒಂದು ಮಸೂದೆ ತಗೊಂಡ್ ಬರ್ತಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನು ಚರ್ಚೆನೇ ಇಲ್ಲ. ಒಂದು ಡ್ರಾಫ್ಟ್ ಇದೆ, ಅದು ಅಫಿಷಿಯಲ್ ಡ್ರಾಫ್ಟ್ ಅಂತಾನೂ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಸಹ ಇವರೊಂದು ಸಭೆ ಕರೀತಾ ಇಲ್ಲ. 2 ವರ್ಷದ ಹಿಂದೆ ಸಿದ್ದರಾಮಯ್ಯ ಅವರು ಬಜೆಟ್ ಅಲ್ಲಿ ನಾವು ಮನುಜರು ಅಂತ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ, ಸ್ಟೂಡೆಂಟ್ಸ್ ಅಲ್ಲಿ
ಒಂದು ಮನುಷ್ಯತ್ವ ಹುಟ್ಟಲಿಕ್ಕೆ, ಒಂದು ವೈಚಾರಿಕತೆ ಬೆಳೆಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ಆ ಥರ ಕಾರ್ಯಕ್ರಮಗಳು ಮಾಡೋದು ಒಳ್ಳೇದು ದ್ವೇಷದ ವಿರುದ್ಧ. ಆದ್ರೆ ಆ ಕಾರ್ಯಕ್ರಮ ಏನಾಯ್ತು ಅಂತಲೂ ಗೊತ್ತಿಲ್ಲ. ಸೊ ಹಾಗಾಗಿ RSSನ ಅದರ ದ್ವೇಷಪೂರಿತ ಐಡಿಯಾಲಜಿನ ಕಂಟ್ರೋಲ್ ಮಾಡೋದು ಬೇಕಾಗಿದೆ. ಆದರೆ ಇವರು ತಂದಿದ್ದ ಜಿಯೋ ಅದಕ್ಕೆ ಸರಿಗಿರಲಿಲ್ಲ. ಆ ಜಿಯೋ ದಲಿತ ಸಂಘಟನೆಗಳಿಗೆ, ಕಾರ್ಮಿಕ ಸಂಘಟನೆಗಳಿಗೆ, ಮಹಿಳಾ ಸಂಘಟನೆಗಳಿಗೆ ಎಲ್ಲರಿಗೂ ಸಹ ಸಮಸ್ಯೆ ಆಗ್ತಾಯಿತ್ತು ಆ ಜಿಯೋಯಿಂದ. ಸೊ ಈಗಲೂ ಕಾಲ ಮಿಂಚಿಲ್ಲ. ಎನ್ವೇ ಹೈಕೋರ್ಟ್ ಸ್ಟೇ ಮಾಡಿದೆ. ಸರ್ಕಾರ ಆ ಜಿಯೋನ ವಿಡ್ರಾ ಮಾಡಿ ಇದ್ರ ಬಗ್ಗೆ ಎಲ್ಲ ಒಂದು ಸಂಘ ಸಂಸ್ಥೆಗಳ ಜೊತೆ, ಎಲ್ಲ ಜನಪರ ಸಂಘಟನೆಗಳ ಜೊತೆ ಒಂದು ಸಭೆ ಕರೆದು ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.